ಕಾಸರಗೋಡು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಕಚೇರಿಗೆ ವಿಜಿಲೆನ್ಸ್ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿ ಲಂಚವಾಗಿ ಸಂಗ್ರಹಿಸಲಾಗಿದ್ದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಆರ್ಟಿಒ ಕಚೇರಿಯಲ್ಲಿ ಮಧ್ಯವರ್ತಿಗಳ ಮೂಲಕ ಲಂಚ ನೀಡದೆ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ ಎಂಬ ಗಂಭೀರ ಆರೋಪದ ಹಿನ್ನೆಲೆ ವಿಜಿಲೆನ್ಸಿ ಇಲಾಖೆಗೆ ಹಲವು ದೂರುಗಳು ಬಂದಿದ್ದವು. ವಿಜಿಲೆನ್ಸಿ ಡಿವೈಎಸ್ಪಿ ಉನ್ನಿಕೃಷ್ಣನ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ. ದಾಳಿಯ ವೇಳೆ ಕಚೇರಿ ಮುಂಭಾಗದಲ್ಲಿದ್ದ ಹೂಕುಂಡಗಳ ಬುಡದಲ್ಲಿ ಬಚ್ಚಿಟ್ಟಿದ್ದ 17,150 ನಗದು ಹಣ ಪತ್ತೆಯಾಗಿದೆ. ಈ ಹಣ ಲಂಚವಾಗಿ ಸಂಗ್ರಹಿಸಲಾಗಿದ್ದು, ಅಧಿಕಾರಿಗಳ ಆಗಮನದ ಸುಳಿವು ಸಿಕ್ಕ ಬಳಿಕ ಅದನ್ನು ಅಡಗಿಡಿಸಲಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಇದೇ ವೇಳೆ ವಾಹನಗಳಿಗೆ ಸಂಬಂಧಿಸಿದ ವಿವಿಧ ಅರ್ಜಿಗಳು, ಏಜೆಂಟರ ಮೂಲಕ ನಗದು ಸಹಿತ ಸಲ್ಲಿಸಲ್ಪಟ್ಟ ಮನವಿಗಳು ಹಾಗೂ ಅರ್ಹ ಫಲಾನುಭವಿಗಳಿಗೆ ವಿತರಿಸಬೇಕಾಗಿದ್ದ ದಾಖಲೆ ಪತ್ರಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ಮುಂದುವರೆದಿತ್ತು. ಆರ್ಟಿಒ ಕಚೇರಿಯಲ್ಲಿನ ಲಂಚ ವ್ಯವಹಾರಗಳ ಕುರಿತು ವಿಜಿಲೆನ್ಸಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ.